ನಮಸ್ಕಾರ, ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕಡಿಮೆ ಸಮಯದಲ್ಲಿ ಸುಲಭವಾದ ರೆಸಿಪಿ ಮಾಡ್ತಾ ತೋರಿಸ್ತಾ ಇದ್ದೀನಿ. ಇದು ದೋಸೆ, ಪೂರಿ, ಚಪಾತಿ ಹಾಗೆ ರೊಟ್ಟಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇಲ್ಲಿ ನಾನು 1 ಬಟ್ಲು ಬೀನ್ಸು, 1 ಬಟ್ಲು ಆಲೂಗಡ್ಡೆ, 1 ಬಟ್ಲು ಕ್ಯಾರೆಟ್, 1 ಬೀಟ್ರೋಟು ಹಾಗೆ 1 ಗಡ್ಡೆಕೋಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಒಮ್ಮೆ ನೀರಿನಲ್ಲಿ ತೊಳ್ಕೊಂಡು ಬಳಸ್ತಾ ಇದ್ದೀನಿ. ಇವಿಷ್ಟು ತರಕಾರಿಗಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವುಗಳ ಜೊತೆಗೆ 1 ಬಟ್ಲಷ್ಟು ಸ್ವೀಟ್ ಕಾರ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಜಾಮೂನ್ ಬಟ್ಲಷ್ಟು ಟೊಮೆಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿ ಈ ತರಕಾರಿಗಳು ಮುಳುಗುವಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಲಿಡ್ಡಿಂದ ಕ್ಲೋಸ್ ಮಾಡಿ. ನಂತರ ಒಂದು ಚಿಕ್ಕ ಕಡಾಯಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಫ್ರೈ ಮಾಡಿ ಸ್ಟವ್ ಸಿಮ್ಮಲ್ಲೇ ಇರಲಿ. 2 ರಿಂದ 3 ಇಂಚು ಚಕ್ಕೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಅದರ ಜೊತೆಗೆ 3 ಏಲಕ್ಕಿ, 5 ರಿಂದ 6 ಲವಂಗನ ಸೇರಿಸಿ ಫ್ರೈ ಮಾಡಿ. ನಂತರ ಅದೇ ಕಡಾಯಿಗೆ 4 ರಿಂದ 5 ಹಸಿಮೆಣಸಿನಕಾಯಿನ 1 ಇಂಚಿನ ಅಳತೆಗೆ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆಗಿದ್ದರೆ ಸಾಕು. ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಮೊದಲು ಫ್ರೈ ಮಾಡ್ಕೊಂಡಂಥ ಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗನ ಮಿಕ್ಸರ್ಗೆ ಹಾಕ್ಕೊಳ್ಳಿ. ನಂತರ ಫ್ರೈ ಮಾಡ್ಕೊಂಡಂತಹ ಹಸಿಮೆಣಸಿನಕಾಯಿ, 5 ರಿಂದ 6 ಜವಾರಿ ಬೆಳ್ಳುಳ್ಳಿನ ಬೇಳೆ ಮಾಡಿಕೊಂಡು 1.5 ಇಂಚಷ್ಟು ಹಸಿ ಶುಂಠಿ, ಅರ್ಧ ಒಳಕೆ ಹಸಿ ಕೊಬ್ಬರಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ಸಣ್ಣಗೆ ಮಿಕ್ಸರ್ ಮಾಡಿಕೊಂಡ್ರೆ ಸಾಕು. ಇದರ ಜೊತೆಗೆ ತೊಳೆದು ರೆಡಿ ಮಾಡ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಪುನಃ ಮಿಕ್ಸರ್ ಮಾಡಿ. ಅದು ಕೂಡ ಇಷ್ಟು ಸಣ್ಣ ಆಗಿದೆ ಸಾಕು. ಕುಕ್ಕರ್ 2 ವಿಷಲ್ ಆದ ನಂತರ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾದ ನಂತರ ಮುಚ್ಚಳವನ್ನು ತೆಗೆದು ಹೀಗೆ ಮಿಕ್ಸ್ ಮಾಡಿ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನಂತರ ಒಂದು ಕಡಾಯಿಗೆ ಮೊಸರು ನೀಡೋ ಚಮಚದಲ್ಲಿ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ, 2 ಪಲಾವ್ ಎಲೆ ಹಾಕಿ ಫ್ರೈ ಮಾಡಿ. ಸ್ಟವ್ ಸಿಮ್ಮಲ್ಲೇ ಇರಲಿ. 1 ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಸೇರಿಸಿ ಬೆಂದಿರುವಂತಹ ತರಕಾರಿಯನ್ನು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅರ್ಧ ಒಳಕೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ. ಮತ್ತೊಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡಿ ಹಾಗೆ ಲಿಡ್ಡಿಂದ ಕ್ಲೋಸ್ ಮಾಡಿ. ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ. ಇದು ಕುದಿಯಲು ಶುರುವಾದಾಗ ಇದಕ್ಕೆ 4 ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಈ ಹದಕ್ಕೆ ಕಲಸಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಾರ್ನ್ ಫ್ಲೋರ್ನ ನೀರಿನಲ್ಲಿ ಕಲಿಸ್ಕೊಂಡು ಸೇರಿಸ್ಕೋಬಹುದು. ಕಾರ್ನ್ ಫ್ಲೋರ್ನ ಡೈರೆಕ್ಟಾಗಿ ಹಾಕಿಬಿಟ್ರೆ ಗಂಟು ಥರ ಆಗುತ್ತೆ. ಹಾಗಾಗಿ ನೀರಲ್ಲಿ ಕಲಸಿ ಹಾಕಬೇಕು. ನಂತರ 2 ರಿಂದ 3 ನಿಮಿಷದ ತನಕ ಲಿಡ್ಡಿಂದ ಕ್ಲೋಸ್ ಮಾಡಿ. ಈಗ ಸಾಗು ರೆಡಿಯಾಗಿದೆ. ನನ್ನ ವೀಕ್ಷಕರೇ, ಈ ರೀತಿಯ ಸರಳ ರೆಸಿಪಿ ತೋರಿಸಲು ನನಗೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.